ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಭಾವಿಸ್ತಾ ಅವರೆಕಾಯಿ ಹುಳಿ ಮಾಡಿದ್ದೀನಿ. ಸೂಪರ್ ಟೇಸ್ಟ್ ಇರುತ್ತೆ. ಈ ಥರ ಟ್ರೈ ಮಾಡಿದ್ರೆ ಸೂಪರ್ ಇರುತ್ತೆ. ಮುದ್ದೆಗೆ, ಅನ್ನಕ್ಕೆಲ್ಲ ಒಳ್ಳೆ ಸೂಪರ್ ಕಾಂಬಿನೇಷನ್ನು. ಅದು ಹೇಗೆ ಮಾಡೋದು, ಏನು ಎತ್ತ ಅಂತ ನೋಡೋಣ ಬನ್ನಿ. ಹಸಿ ಅವರೆಕಾಯಿಲಿ ಮಾಡಿರೋದು, ಸೀಸನ್ ಇರೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ನಾನು ಬಿಸಿ ಬಿಸಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ಒಂದು ಒಳ್ಳೆ ಬ್ಯಾಟಿಂಗ್ ಮಾಡಿದೆ. ಮುದ್ದೆ ಜೊತೆನೂ ಟೇಸ್ಟ್ ಮಾಡಿದೆ, ಅನ್ನದ ಜೊತೆನೂ ಟೇಸ್ಟ್ ಮಾಡಿದೆ. ನೀವೂ ಟೇಸ್ಟ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ನೋಡಿ. ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡಲೇಬೇಡಿ. ಈ ಥರ ರೆಸಿಪಿ ಮಾಡಿ, ಖಾರ ಎಲ್ಲ ಈ ಥರ ಇಟ್ಟು ಮಾಡಿದ್ರೆ ತುಂಬ ಟೇಸ್ಟು ರುಚಿಯಾಗಿರುತ್ತೆ. ಬೇಳೆ ಸಾರಿಗಿಂತನೂ ತುಂಬ ಚೆನ್ನಾಗಿರುತ್ತೆ. ಹುಳಿ ಸಾರು ಹುಳಿ ಖಾರವಾಗಿ ಸೂಪರ್ ಟೇಸ್ಟಾಗಿರುತ್ತೆ. ಅದು ಹೇಗೆ ಮಾಡೋದು, ಏನು ಇಂಗ್ರೀಡಿಯೆಂಟ್ಸು ನೋಡೋಣ ಬನ್ನಿ. ಅವರೆಕಾಯಿ ತೊಗೊಂಡಿದ್ದೀನಿ ನಾನು, ಅರ್ಧ kg ಅಷ್ಟು ಅವರೆಕಾಯಿ ತೊಗೊಂಡಿದ್ದೀನಿ. ಅವರೆಕಾಯಿನ ನೀರಲ್ಲಿ ನೆನೆಸಿ ಸ್ವಲ್ಪ ತೊಳ್ಕೊಳ್ಳೋಣ, ವಾಶ್ ಮಾಡೋಣ. ಅದು ಔಷಧಿ ಎಲ್ಲ ಹೊಡೆದಿರ್ತಾರಲ್ವ, ಅದಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಾಕ್ತಾಯಿದ್ದೀನಿ. ಹುಳಿ ಸಾರಿಗೆ ಆಲೂಗಡ್ಡೆ ಬದನೆಕಾಯಿ ಬಿದ್ದರೆ ತುಂಬ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಇವಾಗ ಮಸಾಲೆ ಪದಾರ್ಥ ರುಬ್ಬಕ್ಕೆ ಬೆಳ್ಳುಳ್ಳಿ ಎತ್ಕೊಂಡಿದ್ದೀನಿ, ಹುಣಸೆಹಣ್ಣು ಎತ್ಕೊಂಡಿದ್ದೀನಿ. ಏನಕ್ಕೆ ಹುಣಸೆಹಣ್ಣು ಅಂದರೆ ಹುಳಿ ಸಾರಿಗೋಸ್ಕರ ಹುಣಸೆಹಣ್ಣು ಎತ್ಕೊಂಡಿದ್ದೀನಿ. ತೆಂಗಿನಕಾಯಿ ತೊಗೊಂಡಿದ್ದೀನಿ, ಎಷ್ಟು ತೆಂಗಿನಕಾಯಿ ಬೇಕೋ ಅಷ್ಟು. 2 ಟೊಮೊಟೊ ಎತ್ಕೊಂಡಿದ್ದೀನಿ, ಜಾಮೂನ್ ಟೊಮೊಟೊ, ನೀವು ಯಾವ್ದು ತೊಗೋತೀರೋ ಅದು ತೊಗೋಬೋದು. ಕೊತ್ತಂಬರಿ ಸೊಪ್ಪು ಎತ್ಕೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎತ್ಕೋತಾ ಇದ್ದೀನಿ. ಇವೆಲ್ಲ ರುಬ್ಬಕ್ಕೆ ಬೇಕಾಗಿರೋದು. ಇವಾಗ ಒಗ್ಗರಣೆಗೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಸೂಪರಾಗಿರುತ್ತೆ. ಇದಕ್ಕೆ ಸಾಸಿವೆ ತೊಗೋತಾ ಇದ್ದೀನಿ. ಇವಾಗ ಅವರೆಕಾಯಿ ಜೀರಿಗೆ ತೊಗೋತಾ ಇದ್ದೀನಿ. ಅವರೆಕಾಯಿನ ನೀರಲ್ಲಿ ಹಾಕಿದ್ದೀನಿ, ಅದೆಲ್ಲ ಸೊನೆ ಎಲ್ಲ ಹೋಗಲಿ ಅಂತ. ಅದಕ್ಕೆ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಈ ಥರಲ್ಲೇ ಕೊಯ್ದು ಚೆನ್ನಾಗಿ ವಾಶ್ ಮಾಡಿ ಒಂದು 2-3 ಸತಿ ಹಾಗೆ ನೀರಲ್ಲಿ ಇಟ್ಕೊತೀನಿ, ಇಲ್ಲಾಂದರೆ ಕಪ್ಪಾಗುತ್ತೆ ಬದನೆಕಾಯಿ ಎಲ್ಲ ಅಂತ ನೋಡ್ಬೋದು. ತುಂಬ ಚೆನ್ನಾಗಿದೆ. ಖಾರಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ನಾನೇನು ಅವಾಗೆ ತೋರಿಸಿದ್ದೆ, ತೆಂಗಿನಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ಹಾಕ್ತೆ, ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ಎತ್ಕೊಳ್ತಾ ಇದ್ದೀನಿ. ಜಾಮೂನ್ ಟೊಮೊಟೊ ಹುಳಿ ಇರಲ್ಲ, ಸ್ವಲ್ಪ ಹುಣಸೆಹಣ್ಣು ಜಾಸ್ತಿನೇ ಎತ್ಕೊಳ್ಳಿ. ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ, ಒಗ್ಗರಣೆಗೂ ಬೆಳ್ಳುಳ್ಳಿ ಹಾಕ್ತೀನಿ, ಇಲ್ಲೂ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಬನ್ನಿ. ಸಣ್ಣಕ್ಕೆ ಪೇಸ್ಟ್ ಮಾಡಬೇಕು. ನುಣ್ಣಗೆ ಗಂಧದ ಥರ ಇದ್ದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ, ನುಣ್ಣಗೆ ಚೆನ್ನಾಗೂ ಮಸಾಲೆ ಬರುತ್ತೆ. ರುಬ್ಬಿದಾಯಿತು. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ಇವಾಗ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿ ಆಯಿಲ್ ಇಟ್ಟಾದಮೇಲೆ ಇವಾಗ ಇಂಗ್ರೀಡಿಯೆಂಟ್ಸ್ ಸೇರಿಸೋಣ. ಇವಾಗ ಆಯಿಲ್ ಕಾಯ್ದಿದ್ದಾದಮೇಲೆ ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ತೀನಿ. ಸಾಸಿವೆ, ಬೆಳ್ಳುಳ್ಳಿ, ಇದು ಒಗ್ಗರಣೆ ಹಾಕಿದಾದ್ಮೇಲೆ ಇನ್ನೊಂದು ಒಗ್ಗರಣೆ ಎಕ್ಸ್ಟ್ರಾ ಕೊಡಬೇಕು, ಅವಾಗ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ, ಗ್ಯಾಸ್ಟ್ರಿಕ್ ಎಲ್ಲ ಆಗಬಾರ್ದು ಅಂದ್ಬಿಟ್ಟು. ಇವೆಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದಮೇಲೆ ನಾವೇನು ರುಬ್ಬಿರೋ ಮಿಶ್ರಣ ಇರುತ್ತೆ, ಆ ಮಿಶ್ರಣ ಹಾಕೋಣ. ಇವಾಗೇನು ಆಲೂಗಡ್ಡೆ ಬದನೆಕಾಯಿ ವಾಶ್ ಮಾಡಿಕ್ಕಿದ ಆಲೂಗಡ್ಡೆ ಬದನೆಕಾಯಿ ಅವರೆಕಾಯಿ ಈ ಸಮಯದಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದಮೇಲೆ ರುಬ್ಬಿರೋ ಮಿಶ್ರಣ ಹಾಕೋಣ. ಇವಾಗ ಎಲ್ಲ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗೋ ಗಂಟ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದಮೇಲೆ ಏನು ರುಬ್ಬಿರೋ ಮಿಶ್ರಣ ಇರುತ್ತೆ ಹಾಕೋಣ. ಫ್ರೆಂಡ್ಸ್, ಇದು ಮುದ್ದೆಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ನು. ಇದು ಸಿಟಿಗಿಂತ ಸ್ವಲ್ಪ ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ. ಈ ಹುಳಿ ಸಾರು, ಉಪ್ಸಾರು ಅಂತ ಎಲ್ಲ ತುಂಬ ಟೇಸ್ಟ್ ಇರುತ್ತೆ. ಈಗ ರುಬ್ಬಿರೋ ಮಿಶ್ರಣ ಹಾಕ್ತಾಯಿದ್ದೀನಿ. ಆ ಟೆಕ್ಸ್ಚರು, ಆ ಕಲರ್ ನೋಡಿ ಹೇಗಿದೆ ಅಮ್ಮ. ಮತ್ತು ಹೀಗೆ ತಿನ್ನಬೇಕು ಅನಿಸ್ತಿದೆ. ಬೇಗ ಎಷ್ಟೊತ್ತಿಗೆ ಸಾರಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು, ನೀವು ಅಷ್ಟೇ ಎಷ್ಟು ನೀರು ಬೇಕಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಎಲ್ಲ ಹಾಕ್ಕೋಬೋದು. ಇವಾಗ ಸ್ವಲ್ಪ 1-2 ಕುದಿ ಬರಬೇಕಷ್ಟೆ. ಒಂದು 3 ವಿಸಿಲ್ ಹೊಡ್ಸಿದ್ರೆ ಸೂಪರ್ ಟೇಸ್ಟಾಗಿರೋ ಅವರೆಕಾಯಿ ಹುಳಿ ರೆಡಿ ಅಂತ. ಈಗ ನಾವೇನು ಇದು ಹಾಕಿದೆ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1-2 ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೇಳೆ ಸಾಂಬಾರು ಪೌಡರು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ಬೇಳೆ ಸಾಂಬಾರು ಪೌಡರ್ ಹಾಕ್ಬೇಕು, ಬೇರೆ ಯಾವ ಪೌಡರ್ ಅಂಗಡಿಯಿಂದ ಮನೆಯಿಂದ ಯಾವುದಿರುತ್ತೆ ಅದು ನಿಮ್ಮ ಯಾವ್ದು ಹಾಕ್ತಿರೋದು ನೋಡ್ಬೋದು. ಈ ಸಮಯದಲ್ಲಿ 1-2 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ.
ಸಾಂಬಾರು ಪೌಡರ್ ಹಾಕಿ ಕುದಿಯೋಕೆ ಬಿಡೋಣ. ಕುದಿದಾದ್ಮೇಲೆ ಸೂಪರ್ ಟೇಸ್ಟಿಯಾಗಿರೋ ಹುಳಿ ಸಾಂಬಾರು ರೆಡಿ ಅಂತ. ಇನ್ನೇನಿದ್ರು ಬ್ಯಾಟಿಂಗ್ ಮಾಡೋದೆ. ಉಪ್ಪು ಹುಳಿ ಸೇರಿರೋ ಒಂದು ಒಳ್ಳೆ ಹುಳಿ ಸಾರು ರೆಡಿ. ಮುದ್ದೆಗೆ, ಅನ್ನಕ್ಕೆ, ರೊಟ್ಟಿಗೆಲ್ಲ ಸೂಪರ್ ಕಾಂಬಿನೇಷನ್. ಇವಾಗ ಒಗ್ಗರಣೆ ಕೊಡೋಣ. ಒಗ್ಗರಣೆ ಕೊಟ್ಟರೆ ರೆಡಿ ಅಂತ. ಇವಾಗ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಈ ಸಮಯದಲ್ಲಿ ಸಾಸಿವೆ ಹಾಕ್ತೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಒಗ್ಗರಣೆ ರೆಡಿ ಅಂತ. ಈ ಹುಳಿ ಸಾರಿಗೆ ಈ ಥರ ಸಪ್ರೇಟಾಗಿ ಒಗ್ಗರಣೆ ಕೊಟ್ಟರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಒಗ್ಗರಣೆ ಕೊಡೋದು. ಈ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಈ ಸಮಯದಲ್ಲಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಅಂತೀವಲ್ಲ ಅದು ಹಾಕ್ತಾಯಿದ್ದೀನಿ. ಹಾಕಿ ಒಗ್ಗರಣೆ ಕೊಟ್ಟರೆ ಒಂದು ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಸಾಂಬಾರು ರೆಡಿ ಅಂತ. ಫ್ರೆಂಡ್ಸ್ ನೋಡಿದ್ರಲ್ಲ ಸಾಂಬಾರು ಹೇಗಿತ್ತು ಅಂತ. ಒಂದು 2-3 ವಿಸಿಲ್ ಹೊಡಿಸಿದ್ರೆ ಸಾಂಬಾರು ರೆಡಿ ಅಂತ. ಫ್ರೆಂಡ್ಸ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಹೇಗಿತ್ತು ಅಂತ ನೋಡಿ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್. ಹೆಚ್ಚು ಜನಕ್ಕೆ ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬಾ ಮುಖ್ಯ. ಇದೇ ಥರ ಹೊಸ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಯು ಆಲ್. ಫ್ರೆಂಡ್ಸ್ ನೋಡಿದ್ರಲ್ಲ ಒಂದು ಒಳ್ಳೆ ಘಮ ಅಂತ ಸಾಂಬಾರು ರೆಡಿ ಆಗೈತೆ. ಇವಾಗ ನಾನು ಅಡುಗೆ ಮಾಡಿರೋದನ್ನ ಖಾಲಿ ಮಾಡಬೇಕು ಮುದ್ದೆ ಜೊತೆಗೆ. ನೀವು ಏನು ಜೊತೆ ಸರ್ವ್ ಮಾಡ್ತೀರಾ ಸಾಂಬಾರು ನೋಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಮರಿದಿರಾ. ಸೂಪರ್ ಕುದೀತೈತೆ. ಈಗ 3 ವಿಸಿಲ್ ಹೊಡಿಸಿ ಒಳ್ಳೆ ಬ್ಯಾಟಿಂಗ್ ಮಾಡಬೇಕು. ನೀವು ಬ್ಯಾಟಿಂಗ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲೂ ಹ್ಯಾಡ್ ಸ್ಕಿಪ್ ಮಾಡ್ದಿರ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್.